ಹೇ ಫ್ಯಾಮಿಲಿ, ವೆರಿ ಗುಡ್ ಆಫ್ಟರ್ನೂನ್. ಟೈಮ್ ಬಂದು 12:30. ಇವಾಗ ಜಸ್ಟ್ ನಾವು ಮನೆಗೆ ಬಂದೆ, ಬಟ್ಟೆಗಳು ಎತ್ಕೊಂಡ್ಬಂದೆ. ಐರನ್ ಮಾಡಬೇಕಿತ್ತು, ಐರನ್ ಮಾಡೋಣ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೀವು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ ನಾವು 12:30. ಬಟ್ ಇವಾಗ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಆಲ್ರೆಡಿ ಎಲ್ಲ ಕೆಲಸ 8 ಗಂಟೆಯಲ್ಲೇ ಮುಗೀತು. ವಾರ ಪೂಜೆ, ದೇವಸ್ಥಾನ ಎಲ್ಲ ಕಡೆ ಹೋಗಿ ಬಂದೆ. ಜೊತೆಗೆ ಇವತ್ತು ತುಂಬಾ ಕೆಲಸ ಮಾಡಿದ್ದೀನಿ. ವಿಕ್ಕಿ ಹಳೆ ಸ್ಕೂಲ್ ಹತ್ರ ಹೋಗಿ ಮಾಸ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು, ಏನಿದೆ ಫಾರ್ಮಾಲಿಟೀಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು, ಅವನ ಅಡ್ಮಿಷನ್ಗೆ ಹೋಗಿ ಅವನಿಗೆ ಯೂನಿಫಾರ್ಮ್ ಅಳತೆ, ಅಡ್ಮಿಷನ್ ಅಮೌಂಟ್, ಜೊತೆಗೆ ಬುಕ್ಸ್ ಫೀಸ್ ಎಲ್ಲನೂ ಪೇ ಮಾಡಿ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಲೆಗಿರ್ರಂತ ಇದೆ. ಏನೇನು ಮಾಡಿದೆ ಏನು ಗೊತ್ತಾ ಅಂತ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ. ಜೊತೆಗೆ ಬಿಗ್ ಶಾಕಿಂಗ್ ನ್ಯೂಸ್, ಸ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಕೂಡ ಇದೆ. ಲೈಫ್ ಇಷ್ಟೇ ಗೈಸ್, ಇಷ್ಟೇ ಲೈಫು. ಯಾವಾಗ ಹೆಂಗಿರುತ್ತೆ, ಯಾವಾಗ ಹೆಂಗಾಗುತ್ತೆ, ಯಾರಿಗೆ ಯಾವಾಗ ಏನಾಗುತ್ತೆ ಏನೂ ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ಲು. ಇರೋ ದಿನ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಹೆಲ್ದಿಯಾಗಿರಬೇಕು. ಏನಾಯಿತು ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಐರನ್ ಮಾಡಬೇಕು, ಐರನ್ ಮಾಡಿಬಿಡ್ತೀನಿ. ಮತ್ತು ನಾನು ಹೋದರೆ ಯಾವಾಗ ಬರ್ತೀನೋ ಗೊತ್ತಾಗಲ್ಲ. ಸೊ ಹಾಗಾಗಿ ಮನೇಲಿ ಏನು ಕೆಲಸ ಇದೆ ಅದನ್ನೆಲ್ಲ ಮಾಡಿಬಿಡೋಣ ಅಂತ. ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಏನೇನಾಯಿತು ಬೆಳಗ್ಗೆಯಿಂದ ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಇವತ್ತೊಂಥರ ವೆರಿ ಸ್ಯಾಡ್ ಡೇ ಈ ಥರ ಆಗುತ್ತೆ ಅಂತ ನಾನು ನಿಜ ಬೆಳಗ್ಗೆಯಿಂದ ಅಂದ್ಕೊಂಡಿರಲಿಲ್ಲ. ಅವ್ರು ಫೋನ್ ಮಾಡಿದಾಗಲೇ ನನಗೆ 10 ಗಂಟೆ ಟೈಮಲ್ಲಿ ಗೊತ್ತಾಯಿತು. ಶಾಕ್ ಆಯಿತು. ಜೊತೆಗೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಏನೇನಾಗುತ್ತೆ ಪ್ರತಿಯೊಂದು ಹೇಳ್ತೀನಿ. ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ನಾನು ಸ್ವಲ್ಪ ಐರನ್ ಮಾಡಿ ಸಿಗ್ತೀನಿ. ಹಿಂದಿನ ಬ್ಲಾಗಲ್ಲಿ ನೋಡಿದ್ದೀರಾ ಏನೇನಾಗಿದೆ ಏನು ಎತ್ತ ಪ್ರತಿಯೊಂದು ನೋಡಿದ್ದೀರಾ. ಸೊ ನನ್ನ ಮಗ ಏನೋ ಬೇಕು ಅಂತ ನನ್ನನ್ನು ಕೇಳ್ತಾ ಇದ್ದ. ಅವ್ರ ಅಪ್ಪನ ಕೇಳಿರಲಿಲ್ಲ ಅವನು, ಬಿಕಾಸ್ ಅವರಪ್ಪ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಮಾರ್ಕ್ಸ್ ಎಲ್ಲ ಕಮ್ಮಿ ಇದೆ ಹಿಂದಿಲಿ ಅಂತ ಹೇಳಿ. ಸೊ ಹಿಂದಿ ಅವ್ನಿಗೆ ಅವಾಗಿಂದನೂ ಸ್ವಲ್ಪ ಡಲ್ಲೇ. ಹಿಂದಿ ಅಂದರೆ ಅವನು ಅಷ್ಟಕ್ಕಷ್ಟೇ. ಸೊ ನನಗೆ ರಿಕ್ವೆಸ್ಟ್ ಮಾಡ್ತಿದ್ದ, ಮಮ್ಮಿ ಏನಾದರೂ ಕೊಡಿಸಿ ಅಂತ. ಅದಕ್ಕೆ ಹೊರಟಿದ್ದೀವಿ. ಆ ಡೋರ್ ಲಾಕ್ ಅಂತ ಬಂದರೆ ಮತ್ತೆ ವಾಪಸ್ ಬರ್ಬೇಕಂತೆ. ಎಷ್ಟು ಜನ ಇದ್ದಾರೆ ಏನು ಅಂತ ಕೇಳಬೇಕಂತೆ, ಮಾಡಬೇಕಂತೆ. ಜೊತೆಗೆ ಇವಾಗ ಇದಂತೆ ಮಜಾಕ್ ಹಾಕಿದ್ದೀರಾ, ಗಾರೆ ಹಾಕಿದ್ದೀರಾ, ಗ್ರೆನೇಟ್ ಹಾಕಿದ್ದೀರಾ. ಇವಾಗ ಸೆನ್ಸಸ್ ಅಂದಮೇಲೆ ಅದೆಲ್ಲನೂ ಒಂದು ಇದಂತೆ. ಪ್ರತಿಯೊಂದು ಎಲ್ಲ ಕೇಳ್ತಾ ಇದ್ರು. ಅವತ್ತಿವತ್ತು ಇಲ್ಲಿರ್ತಾರೆ. ಯಾವ ಚಿರಂಜೀವಿ, ಯಾವ ಚಿರಂಜೀವಿ, ಯಾವ ಚಿರ ಅದೇ ನಾನು ಉಲ್ಲಾಸ ಚಿರಂಜೀವಿ ಗೊತ್ತಿದ್ರು ಗೊತ್ತಿಲ್ಲ. ಅವನದೆಷ್ಟು, ಯಾರ್ದು, ಇವ್ರದೆಷ್ಟು, ಇವ್ರದೆಷ್ಟು? ಅದೇ ತರಳಬಾಳು ಆ ಹುಡ್ಗ ನಮ್ಮ ಮನೆ ಕೆಳಗಡೆ ಮಹೇಶ್, ಮಹೇಶ್ ನಮ್ಮ ಮನೆ ಕೆಳಗಡೆ ಮನೆ ಅಲ್ಲ, ಇನ್ನೊಬ್ಬ ಉದ್ದಕ್ಕೆ ವೈಟ್ಗೆ ಅವನ ಹೆಸರೇನು, ಪಾರ್ಕ್ ಹತ್ರ ಮನೆ, ವಿಶ್ವನ ಅವನ ಹೆಸರೇನು, ವಿಷ್ಣು ವಿಷ್ಣುದಾ, ವಿಷ್ಣುವರ್ಧನ್ ಉಲ್ಲಾಸ್ ಫ್ರೆಂಡ್ ಹರಿವಿದ್ಯಾಲಯ. ಕೇಳು 56 ಅಂತ. ಯಾರು ಹೇಳಿದ್ದೀನಿ? ಮ್ಯಾಮ್ ಹತ್ರ ಹೇಳ್ತಾರೆ. ನಾನು ಕೇಳಿಲ್ಲ, ಮ್ಯಾಮ್ ಈಗ ಫೈನಲಿ ಬಂದಿದ್ದೀವಿ ಕೆನರಾ ಜ್ಯುವೆಲ್ಲರ್ಸ್ ಸರಸ್ವತಿಪುರಂಗೆ. ಬಿಕಾಸ್ ಅವನಿಗೇನೋ ಕತ್ತಿಗೆ ಒಂದು ಪೆಂಡೆಂಟ್ ಮತ್ತು ಕತ್ಗೆ ಹಾಕ್ಕೊಳ್ಳೋಕ್ಕೆ ಚೈನ್ ಬೇಕಿತ್ತಂತೆ ಸಿಲ್ವರ್ದು. ಮಮ್ಮಿ ಕೊಡಿಸಿ ಮಮ್ಮಿ ಅಂತ ಕೇಳ್ತಾ ಇದ್ದೆ, ರಿಕ್ವೆಸ್ಟ್ ಮಾಡ್ತಾಯಿದ್ದ. ಅದಕ್ಕೆ ನಾನು ಹೇಳಿದೆ ಹೋಗ್ಲಿ ಕೊಡಿಸೋರಿ ಅಂತ. ಅವರಪ್ಪ ಅದಕ್ಕೆ ಇದನ್ನೇ ನೀನು ಅಭ್ಯಾಸ ಮಾಡು, ಅವನೇನು ಅಂತ ಒಳ್ಳೆ ಮಾರ್ಕ್ಸ್ ತಂದಿಲ್ಲ ಅಂತೆಲ್ಲ ಹೇಳ್ತಾನೆ ಇದ್ದರು ಅವರ ಅವನಿಗೆ. ಕೇಳೋದು ಅವನಿಗೊಂದು ಪುಟ್ಟ ಚೈನ್ ಕೊಡಿ.
ತುಂಬ ಕಲೆಕ್ಷನ್ ಕಮ್ಮಿ ಇದೆ, ತೋರಿಸ್ತೀನಿ ಇರೋದು ನೋಡಿ. ಯಾಕ್ರಿ ಕಾಲ್ಚೇನು ಅಲ್ಲ ಫಸ್ಟೇ ಹೇಳ್ಬಿಟ್ರಲ್ಲ ಚಿನ್ನದ್ದಲ್ಲ ಬೆಳ್ಳಿದು ಅಂತ. ಪೆಂಡೆಂಟ್ ಇರೋದಿಲ್ವಾ? ಇಡೋದೇ ಇಲ್ಲ ನಾವು. ಸ್ಯಾಂಪಲ್ ಪೆಂಡೆಂಟ್ಸು ಇಲ್ಲ ಅಂತ. ಹೌದಾ? ಚಿಕ್ಕದಿಲ್ವಾ? ನೀವು ಬೆಳ್ಳಿ ಈ ಥರ ಚೈನ್ ಎಲ್ಲ ಕಲೆಕ್ಷನ್ ಅಂದರೆ ಅದು ಅಗರ ಹಾಕೋಬಿಡಿ. ಹೌದಾ? ಅಗರ ಹತ್ರ ಒಂದು ಅಂಗಡಿ ಇದೆ, ಬೆಳ್ಳಿದೆ ಅಂಗಡಿ ಇದೆ, ಸಿಗುತ್ತೆ ಪೆಂಡೆಂಟ್ ಗಿಂಟೆಲ್ಲ ಸಿಗುತ್ತೆ. ನೀವು ಹೇಳ್ಬೇಕು, ಅವ್ರ ಅಮ್ಮ ಚೆನ್ನಾಗಿ ಕೇಳಿದ್ರೆ ನಿಂಗೆ ಇಷ್ಟ ನಿಮ್ಗೆ ಇಷ್ಟ ಆದರೆ ಅವ್ರು ಎಲ್ಲಿ ಸಾಕು ತಗೋ, ಸಿಂಪಲ್ ಆಗಿ. ಅದೆಲ್ಲ ಇಲ್ಲ. ಗ್ರಾಮ್ಗೆ ಎಷ್ಟು ಸಿಲ್ವರ್? 252. ಅಷ್ಟು ಅರ್ಜೆಂಟ್ ಅವನಿಗೆ ಹಾಕೊಂಡ್ಬಿಡ್ಬೇಕು ಇವಾಗ. ಥ್ಯಾಂಕ್ ಯು ಸರ್. ಇತ್ತು ಗಿಫ್ಟು. ನಂದೇ ಅದು. ನಾನು ಅಪ್ಪನ್ಗೆ ಹೇಳಿ ಕೊಯ್ತಿರೋದು. ಅಪ್ಪನ್ ಕೇಳಲ್ಲಿ. ಬ್ಯಾಡ್ಮಿಂಟನ್ ಕೋಚಿಂಗ್ ಹೋಗಿ ಬಂದು ರ್ಯಾಕೆಟ್ ಅಲ್ಲಿ ಅಪ್ಪನ್ ಕೇಳು. ಎಲ್ಲದಕ್ಕೂ ನೀನು ನಾನು ಹೇಳ್ಬಿಟ್ಟೆ ಅಪ್ಪನ ಕೈಲಿ ಕೊಡ್ಸಿರೋದು. ಹೇಳೋದು ಬೇರೆ ಕೊಡ್ಸೋದು. ಅಮ್ಮ ನೀನ್ ಬೇಕಿದ್ರೆ ಪಪ್ಪನ್ ಕೇಳ್ಕೊ. ಬ್ಯಾಡ್ಮಿಂಟನ್ ಕೊಡ್ಸಮ್ಮ ಅಮ್ಮ. ನೋ ನೋ ನೋ. ಹಂಗಿದ್ದೀರ ನಾನು ಇದನ್ನ ತಗೋಸ್ಕೊತಾನೆ. ಓ ಬೇಬಿ, ಅಮ್ಮ ನಂಗೊಂದು ರ್ಯಾಕೆಟ್ ತಗೊಡಮ್ಮ. ಅಲ್ಲಿ ಕೇಳು ನಿಮ್ಮ ಪಪ್ಪನ. ಅಮ್ಮ ನಾನು ಕೇಳಲ್ಲ. ನಿನ್ ಗಿಫ್ಟ್ ಇದು. ನಾನು ಓ ನನ್ ಗಿಫ್ಟೇ ಅದು. ಆಯ್ತು, ನೀನು ಹೇಳಿ ಇವಾಗ. ನಾನು ಹೇಳಲ್ಲ, ನಾನು ಹೇಳಿ. ದುಡ್ಡಿನಿಂದ ನಂದು ಬೇರೆ ನನ್ನ ಗಂಡನ ಬೇರೆನಾ? ದುಡ್ಡು ಯಾರು ಕೊಟ್ಟಿದ್ದ? ನಾನು. ನೀವು ಹೇಳಿದ್ ಯಾರು ತೆಕ್ಕೊಡು ಅಂತ? ಯಾಕೆ ಇನ್ನೇನ್ ಬೇಕಂತ ನನಗೆ ಹೇಳಿದ್ ಯಾರು ತೆಕ್ಕೊಡು ಅಂತ? ಬರೀ ಸೊ ನಾನು ನನ್ನ ಮಗ ಯಾವಾಗಲೂ ಹಿಂಗೆ ಕಚ್ಚಾಡ್ತಿರ್ತೀವಿ. ಸೊ ಅವ್ನು ಕೇಳಿದಂಥ ಗಿಫ್ಟನ್ನು ನನ್ನ ಕಡೆಯಿಂದ ಅವ್ರ ಪಪ್ಪನ ದುಡ್ಡಲ್ಲಿ ಸ್ಯಾಂಕ್ಷನ್. ನಾನು ಹಂಗೆ ಅನ್ಕೊಬಿಟ್ಟಿದ್ದೆ. ಬಂದೈತೆ. ಅವ್ನು ಯಾಕೆ ಸುಳ್ಳು ಹೇಳ್ತಾನ? ನಾನೇನು ಹೇಳಿಲ್ಲ. ಇಲ್ಲ ಇರ್ಬೋದೇನೋ ಮೇಬಿ. ಅವ್ನ ನಂಬರ್ ಹೇಳೋ, ಅವ್ನಿಗೆ ನಂಬರ್ ಹೇಳಿಲ್ಲ. ನಂಗೆ ಪಾವ್ ಭಾಜಿ ಗಡ್ಬಡು ಕೋಲ್ಡ್ ಬೇಕು, ಶೆಕೆ ತಾನೆ. ಬರೀ ಐಸ್ ಕ್ರೀಮ್ ಹಾಕೊಡ್ತಾರೆ. ಹ್ಞೂ ಬೇಕು ನಮಗೆ. ಎಲ್ಲಿ ಟೇಸ್ಟ್ ಕೊಡು. ತುಂಬ ದಿನ ಆಗಿತ್ತು. ಸೊ ಈ ಥರ ಎಲ್ಲ ಹೊರಗಡೆ ಬಂದು ಅವರಿಬ್ಬರು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡ್ರು. ನಾ ಗಡ್ಬಡ್ ಹೇಳಿದೆ. ಜೊತೆಗೆ ಪಾವ್ ಭಾಜಿ, ಪಾನಿಪುರಿ, ಏನೇನು ಬೇಕೋ ಹಿಂಗೆ. ಇಲ್ಲ ಲೈಫ್ ಅಂದರೆ ಅನ್ಪ್ರೆಡಿಕ್ಟಬಲ್. ನಾವೇನೋ ಅನ್ಕೋತೀವಿ, ಅದೇ ಒಂದು ಏನೋ ಆಗುತ್ತೆ. ಸೊ ಒಂದು ಫ್ಯಾಮಿಲಿ ಟೈಮ್ನ, ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮೂಡು ಚೆನ್ನಾಗಿದ್ರೆ ಸತೀಶ್ಗೆ ನೀವೇನೇ ಕೇಳಿದ್ರು ಕೊಡಿಸ್ತಾರೆ. ಸ್ವಲ್ಪ ಮೂಡ್ ಏನಾರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಒಂದು ನೀರಿನ ಬಾಟ್ಲು ಕೇಳಿದ್ರು ಕೊಡಿಸಲ್ಲ. ಸೊ ಏನು ಬೇಕು ತೊಗೊತೀನಿ ಅಂತಾಯಿದ್ರು. ಬಟ್ ನಮಗೇನೆ ಸೊ ಒಂದೊಂದು ಪ್ಲೇಟ್ ತೊಗೊಂಡೆಲ್ಲ ಶೇರ್ ಮಾಡೋಣ, ಅಷ್ಟೊಂದೆಲ್ಲ ಬೇಡ ಅಂತ ಅನಿಸ್ತಾಯಿತ್ತು. ಸೊ ಫೈನಲಿ ಸ್ಯಾಂಡ್ವಿಚ್ಚು, ಪಾನಿಪುರಿ, ಗಡ್ಬಡ್ಡು, ಮ್ಯಾಂಗೋ ಜ್ಯೂಸು ಹಿಂಗೆ. ಆಮೇಲೆ ಸೊ ನನ್ನ ಪಾವ್ ಭಾಜಿ ನನ್ನ ಫೇವ್ರೆಟು. ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಅಗ್ರಹಾರದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಸುಮಾರು ಜನ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವತ್ತು ನೈಟು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಖುಷಿ ಆಯಿತು, ನಿಜಕ್ಕೂ ತುಂಬ ಖುಷಿ ಆಯಿತು. ಸೊ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಇದು ಹಾಕಬೇಡ, ಕಪ್ಪಾಗುತ್ತೆ, ಬಿಚ್ಚಿಡು. ಮನೆಗೆ ಬಂದ ತಕ್ಷಣ ಅವನಿಗೆ ಅದನ್ನು ಹಾಕೊಂಬಿಡ್ಬೇಕು, ವೇರ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಟೈಮ್ 9 ಗಂಟೆ.
ನಾನು ಸತೀಶ್ ಚಪಾತಿ ಮಾಡು ಅಂದರು, ಅವ್ರಿಗೆ ಒಂದು 2-3 ಚಪಾತಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗಿದ್ದೆ. ತುಂಬ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೈಟ್ ಫುಲ್ಲು, ಸಖತ್ ಗಾಳಿ ಮಳೆ. ಸೊ ಇವಳು ಅವಳು ಅವ್ರ ಪಪ್ಪ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಮ್ಯಾಚು. ಸೊ ಅದನ್ನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ, ನಂಗೆ ಗೊತ್ತೇ ಇಲ್ಲ. ನನ್ನ ಪಾಡು ನಾನು ಅಡುಗೆ ಮನೇಲಿ ಬ್ಯುಸಿ ಆಗಿಬಿಟ್ಟೆ, ನನ್ನ ಮಗ ಹೋಗಿ ಮಲ್ಕೊಂಡ. ಸೊ ಇದಿಷ್ಟು ಹಿಂದಿನ ದಿನ ನಡೆದಂಥ ವ್ಲಾಗ್, ಅಂದರೆ ಏನೇನಾಯಿತು ಏನು ಎತ್ತ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರತಿಯೊಂದು ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ನೋಡಿದ್ರಲ್ಲ ಏನೇನಾಯಿತು ಏನು ಎತ್ತ ಅಂತ. ಸೊ ಯಾಕೋ ರಾತ್ರಿಯೆಲ್ಲ ನಿದ್ರೆನೇ ಬರಲಿಲ್ಲ, ಏನೋ ಒಂಥರ ಸಂಕಟ, ತಳಮಳ, ಕೆಟ್ಟ ಕನಸು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನ್ನ ರೊಟೀನ್ ನಿಮಗೆ ಗೊತ್ತು. ಇದು ಎಲ್ಲ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಈಗ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಮನೆ ಕಡೆ ಏನೋ ಒಂಥರ ಸಂಕಟ ಆಗ್ತಾಯಿದೆ ನನಗೆ, ಆಮೇಲೆ ಸುಸ್ತಾಗ್ತಾಯಿದೆ. ನೋಡಿ ಮುಖ ಎಷ್ಟು ಬೆವ್ತಿದೆ, ಏನು ಅಂತಲೇ ಫೀಲ್ ಆಗ್ತಾಯಿಲ್ಲ. ಬನ್ನಿ ಬೇಗ ಬೇಗ ಮನೆಗೆ ಹೋಗುವ. ಮನೆಗೆ ಬಂದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತು. ಸೊ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಲಸಿಟ್ಟೆ. ಅದರಲ್ಲಿ ಸ್ವಲ್ಪ ನನ್ನ ಮಗಂದು ಒಂದು, ಅಮ್ಮ ಆಲೂ ಪರೋಟ ಮಾಡಿಕೊಡು ಅಮ್ಮ, ತುಂಬ ದಿನ ಆಯಿತು ಆಲೂಗಡ್ಡೆ ಇತ್ತು, ಸೊ ಪರೋಟ ಮಾಡಿಕೊಡು ಅಮ್ಮ ಅಂತ. ಆಯಿತು ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಬೇರೆ ಮಾಡ್ತಾಯಿದ್ದೀನಿ. ಅವನೊಬ್ಬನಿಗೆ ಚಾರುಗೆ ಅವ್ರಿಗೆ ಆಲೂ ಪರೋಟ ಮಾಡೋಣ ಅಂತ. ಸತೀಶ್ ತಿನ್ನಲ್ಲ ಆಲೂ ಪರೋಟ. ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಎತ್ಕೊಂಡು 2 ರೀತಿ ಮಾಡ್ಬೋದು, ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಪರೋಟ ಮಾಡ್ಬೋದು. ನಾನು ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಪಾನಿಪುರಿ ಮಾಡ್ತೀವಲ್ಲ ಮಸಾಲ, ಅದೆಲ್ಲ ಹಾಕಿ ಮಾಡೋಣ ಅಂತ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ಇನ್ನು ಮನೆ ಕಸ ಗುಡಿಸ್ಬೇಕಾಗಿತ್ತು. ಚಾರ್ವಿಗೆ ಉದ್ದಿನ ಕಾಳನ್ನ ಬೇಯಿಸ್ಕೊಟ್ಟಿದ್ದೆ, ಅವಳು ತಿಂತಾಯಿದ್ದಾಳೆ. ಸೊ ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡೋಣ ನಮಗೆಲ್ಲ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಎಲ್ಲರೂ ಮಾಡ್ತೀರ, ನಾನು ಹಾಗೆ ಮಾಡೋದು, ಅದರಲ್ಲೇನು ಸ್ಪೆಷಲ್ ಇಲ್ಲ. ಬಟ್ ಇವತ್ತು ಯಾಕೋ ಒಂಥರ ರಾತ್ರಿ ಇಡ್ರಿ ನಾನು ಆಗಲೇ ಹೇಳ್ದಂಗೆ ನಿದ್ರೆ ಇಲ್ಲ, ಕೆಟ್ಟ ಕನಸು, ಹೊಟ್ಟೆ ಎಲ್ಲ ಸಂಕಟ ಥರ ಫೀಲ್ ಆಗ್ತಾಯಿತ್ತು. ನಾನು ಊರಿಂದ ಬಂದು ಜಸ್ಟ್ 3-4 ಡೇಸ್ ಆಗಿದೆ ಅಷ್ಟೇ. ಸೊ ಈ ಕಡೆ ಆಲೂಗಡ್ಡೆ ಪಲ್ಯ ಕೂಡ ಬೇಗ ಮಾಡಿಕೊಂಡೆ. ವಿಕ್ಕಿದು ಕಾಲೇಜಿದು ಮೀಟಿಂಗ್ ಇತ್ತು, ಜೊತೆಗೆ ಚಾರುದು ಅಡ್ಮಿಷನ್ ಇತ್ತು. ಕಾಲೇಜಿಂದ ಫೋನ್ ಬಂದಿತ್ತು ಅಂತ ನಾವು ಬಂದ್ವಿ. ಆದರೂ ಒಂದು ವಾರ ಇದ್ದುಬಿಟ್ಟು ಬಂದಿದ್ವಿ. ನೀವೆಲ್ಲ ನೋಡಿದ್ದೀರ ಪ್ರೀವಿಯಸ್ ವ್ಲಾಗಲ್ಲಿ. ಸೊ ಯಾಕೆ ಏನು ಎಲ್ಲನೂ ಹೇಳ್ತೀನಿ, ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡ್ದಾರ ನೋಡಿ. ಈ ಕಡೆ ಆಲೂಗಡ್ಡೆ ಪಲ್ಯಗೂ ನಿಂಬೆಹಣ್ಣು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರೆಡಿ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಜೊತೆಗೆ ಈ ಕಡೆ ಆಲೂ ಪರೋಟ ಮಾಡಲಿಕ್ಕೆ ಪ್ರತಿಯೊಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಜೊತೆಗೆ ಚಟ್ನಿ ಬೇಕು, ನಮ್ಮ ಮನೇಲಿ ಏನೇ ಮಾಡಿದ್ರು ಚಟ್ನಿ ಇರಲೇಬೇಕು. ಸೊ ಅದನ್ನು ಕಾಯಿ ಚಟ್ನಿ ಮಾಡೋಣ ಅಂತ ಕಾಯಿ, ಕಡಲೆ, ಉಪ್ಪು, ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ರುಬ್ಬಿಟ್ಬಿಟ್ರೆ ಎಲ್ಲ ಒಂದೇ ಸಲ ಮಾಡಬೇಕು. ಈ ಕಡೆ ಚಪಾತಿ, ಈ ಕಡೆ ಆಲೂ ಪರೋಟ, ಈ ಕಡೆ ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೋರಿಗೆ ಗೊತ್ತಿರುತ್ತೆ. ಪ್ರತಿಯೊಂದು ನಾನೇನು ಪ್ರತಿ ಸಲ ಹೇಳಬೇಕಾಗಿಲ್ಲ. ಚಟ್ನಿ ಕೂಡ ರೆಡಿ ಆಯಿತು, ಪಲ್ಯ ಕೂಡ ರೆಡಿ ಆಯಿತು. ನಾನು ಫಸ್ಟ್ ಚಪಾತಿ ಮಾಡಿಬಿಡೋಣ, ಆಮೇಲೆ ಆಲೂ ಪರೋಟ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಬೇಯಿಸಿಟ್ಟಿರೋ ಆಲೂಗಡ್ಡೆ ತೊಗೊಂಡೆ, ಸ್ವಲ್ಪ ಚಾಟ್ ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪಾನಿಪುರಿ ಮಸಾಲ ಎಲ್ಲ ಹಾಕಿ ಮಾಡಿದ್ರೆ ಯಮ್ಮಿ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಅದನ್ನು ಉಂಡೆ ಮಾಡಿ ಇಟ್ಕೊಂಡು ಅಡುಗೆ ಮನೆ ಸ್ಲ್ಯಾಬೆಲ್ಲ ಗಲೀಜಾಗುತ್ತೆ, ನಿಮಗೆ ಗೊತ್ತು. ಚಪಾತಿ ಮಾಡಬೇಕಲ್ವ, ಅಲ್ಲಿಂದಲೇ ಎಲ್ಲ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಸ್ಲ್ಯಾಬೆಲ್ಲ ನೀಟಾಗಿ ಗ್ಯಾಸ್ ಕಟ್ಟೆ ಸ್ಟವ್ ಎಲ್ಲ ಒರೆಸ್ಕೊಂಡು ಈಗ ಫಸ್ಟ್ ಚಪಾತಿ ಮಾಡಿಬಿಡೋಣ ಅಂತ ಹೇಳಿ ಅವ್ರಿಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಮಾಡಿ ಇಟ್ಬಿಟ್ರೆ ಆಮೇಲೆ ಆಲೂ ಪರೋಟ ಮಾಡ್ಕೊಬೋದು. ಹಾಟ್ ಬಾಕ್ಸ್ ಫುಲ್ಲು ಎಷ್ಟು ಚಪಾತಿ ಮಾಡಿದ್ದೀನಿ ನೋಡಿ ಗೈಸ್. ಕೆಳಗಡೆ ಹುಡುಗರು ಇದ್ದಾರೆ, ಅವರು ತಿಂತಾರೆ. ನಮ್ಮ ಮನೇಲಿ ಚಪಾತಿ ಇದ್ದರೆ ಖಾಲಿ ಆಗುತ್ತೆ, ವೇಸ್ಟ್ ಆಗೋಲ್ಲ. ಈ ಕಡೆ ಆಲೂ ಪರೋಟ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಮಾಡಿಟ್ಟಿರೋಂಥ ಬ್ಯಾಟರ್ ಏನಿದೆ ಮಸಾಲ, ಅದನ್ನು ಒಳಗಡೆ ಫಿಲ್ ಮಾಡಿ ಚಪಾತಿ ಥರ ಲಟ್ಟಿಸಿ ಬೇಯಿಸೋದು ಅಷ್ಟೇ, ಸಿಂಪಲ್. ಬಟ್ ನೀಟಾಗಿ ಮಧ್ಯಮ ಉರಿಲಿ ಚೆನ್ನಾಗಿ ಬೇಯಿಸ್ಬೇಕು. ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ ಏನು ಅನ್ಸಲ್ಲ. ನಾನು ಸ್ವಲ್ಪ ಮಂದಕ್ಕೆ ಮಾಡ್ತಾಯಿದ್ದೀನಿ, ತೆಳುವು ಮಾಡ್ತಾಯಿಲ್ಲ. ನನ್ನ ಮಗನಿಗೆ ತೆಳುವು ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮಂದಕ್ಕೆ ಮಾಡ್ತಾಯಿದ್ದೀನಿ. ಮಂದ ಅಂದರೆ ತೀರಾ ಮಂದ ಇಟ್ಟಿಟ್ಟು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ಚೆನ್ನಾಗಿ ಬಂದಿತ್ತು, ಒಳ್ಳೆ ಉಬ್ಕೊಂಡು ಬರ್ತಾಯಿತ್ತು ಫುಲ್ಕ ಥರ. ನಾನು ಚೆನ್ನಾಗಿ ಎಲ್ಲ ಎಡ್ಜಸ್ ಎಲ್ಲ ಬೇಯಿಸ್ತಾ ಇದ್ದೆ, ಯಾಕಂದರೆ ಚಪಾತಿ ಮೊದಲೇ ಹೀಟು, ಮತ್ತು ಸಮ್ಮರು
ಹೊಟ್ಟೆ ಗಿಟ್ಟೆ ನೋವು ಬಂದದ್ದು ಅಂತ. ಸೊ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆಲೂ ಪರೋಟ. ನನ್ನ ಮಗ ಬಿಸಿ ಬಿಸಿದು 3-4 ತಿಂದಿದ್ದಾನೆ. ಅವನಿಗೆ ಆಲೂಗಡ್ಡೆ ಪಲ್ಯನೂ ಬೇಡ, ಚಟ್ನಿನೂ ಬೇಡ, ಮೊಸರಲ್ಲೇ ತಿಂತೀನಿ ಅಮ್ಮ ಅಂತ. ಆ್ಯಕ್ಚುಲಿ ಇದು ಮೊಸರಲ್ಲೇ ತಿನ್ನಬೇಕು ಆಲೂ ಪರೋಟ. ಸ್ವಲ್ಪ ಮೊಸರಿಗೆ ಅಚ್ಕಾರದ ಪುಡಿ ಅಥವಾ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರ್ತೀರ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಇವಾಗ ನೋಡಿ ಅಡುಗೆ ಮನೆ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಾಗಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನನ್ನ ಮಗಳು ನನಗೂ ಪರೋಟ ಬೇಕು ಅಂತ ಹೇಳಿದ್ಲು. ಸೊ ನಾನಿಬ್ರಿಗೂ ಸೇರಿಸಿನೇ ಮಾಡಿದ್ದೆ. ಸತೀಶ್ ತಿನ್ನಲ್ಲ, ವಾಯು ಅಂತಾರೆ, ನನ್ನೂ ತಿನ್ನೋಕ್ಕೆ ಬಿಡಲ್ಲ, ಯಾಕಂದರೆ ಕಾಲು ನೋವು ಅಂತೀಯ ತಿನ್ನಬೇಡ ಅಂತ. ಅದನ್ನೇ ಚಪಾತಿನೇ ಬೇರೆ ಬಾಕ್ಸು, ಆಲೂ ಪರೋಟನೇ ಬೇರೆ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇನ್ನು ತುಂಬ ಕೆಲಸ ಇತ್ತು. ಸೊ ನನ್ನ ಮಗಳಿಗೂ ತಿಂಡಿ ಕೊಟ್ಟೆ, ಸ್ವಲ್ಪ ಪಲ್ಯ ಚಟ್ನಿ ಜೊತೆ ಅವನಿಗೂ ಕೂಡ ತಿಂಡಿ ಕೊಟ್ಟೆ. ಪರೋಟ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ಫ್ರೈಡೇ ಅಂತ ನಾನು ಬೆಳಗ್ಗೆನೇ ಹೇಳಿದೆ. ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಸೊ ಮನೇಲಿ ವಾರ ಪೂಜೆ ಮಾಡಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದೆ. ಫಸ್ಟಿಗೆ ದುರ್ಗಮ್ಮ ತಾಯಿ ದೇವಸ್ಥಾನಕ್ಕೆ ಬಂದೆ, ಆಮೇಲೆ ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ. ಯಾಕೋ ಇವತ್ತು ಒಂಥರ ನಿಜವಾಗ್ಲೂ ಮನಸ್ಸೆಲ್ಲ ತುಂಬ ಭಾರ ಯಾಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಮನೆಗೆ ಬಂದು ಸೊ ಸತೀಶ್ಗೂ ಕೂಡ ಪರೋಟ ಹಾಕ್ಕೊಡೋಣ ಅಂತ ಫಸ್ಟು ಟೇಸ್ಟ್ ನೋಡಲಿ ಅಂತ 2 ಪರೋಟ ಹಾಕ್ಕೊಟ್ಟೆ, ತಿಂತಾರೇನೋ ನೋಡಲಿ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಯಾಕಂದರೆ ಅವರಿಗೆ ಇಂಥದ್ದೆಲ್ಲ ಇಷ್ಟ ಆಗಲ್ಲ. ಸೊ ನಂಗೆ ಮಾಮೂಲಿ ಚಪಾತಿ ಕೊಡು 2 ಅಂದರು. ಸೊ ಆಯಿತು ಅಂದ್ಬಿಟ್ಟು ಅದು ಕೊಟ್ಟೆ. ಇವಾಗ ನಾನು ಸ್ವಲ್ಪ ತಿಂಡಿ ತಿನ್ನೋಣ ಅಂತ. ಯಾಕಂದರೆ ಇನ್ನು ನನಗೆ ಕಾಲೇಜಿಂದ ಕಾಲ್ ಬರ್ತಾಯಿತ್ತು. ಬುಕ್ಸು, ಯೂನಿಫಾರ್ಮು ಅದೆಲ್ಲನೂ ಅಳತೆ ಬೇಕಿತ್ತು, ಬುಕ್ಸ್ಗೆ ಆರ್ಡ್ರ್ ಕೊಡಬೇಕಾಗಿತ್ತು, ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಿನ್ನೆಯಿಂದಲೇ ನನಗೆ ಕಾಲ್ಸ್ ಎಲ್ಲ ಬರ್ತಾಯಿತ್ತು. ಅದು ಹೆಂಗೆ ತಿಂದನ್ನು 2 ಚಪಾತಿ ತಿಂದಿದ್ದಷ್ಟೇ ಹೊಟ್ಟೆ ಎಲ್ಲ ಸಂಕಟ ಸ್ಟಾರ್ಟ್ ಆಗೋಯಿತು. ಕೆಳಗಡೆ ಬಂದೆ, ಕೆಳಗಡೆ ಕೆಲಸ ಇತ್ತು, ಸತೀಶ್ ಕೆಲಸ ಮಾಡ್ತಾಯಿದ್ರು. ಗಾಡಿಗೋಸ್ಕರ ಕಾಯ್ತಾಯಿದ್ದೀನಿ. ಗಾಡಿ ಬೇಕಿತ್ತು. ಗಾಡಿ ನಮ್ಮ ಹುಡುಗ ತೊಗೊಂಡೊಟ್ಟೋಗಿದ್ದ ಎಲ್ಲೋ ಮಾರ್ಕೆಟ್ಗೆ, ಬರ್ತಾಯಿದ್ದಾನೆ, ವೆಯ್ಟ್ ಮಾಡು ಅಂದರು. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ಇವತ್ತು ಏನೋ ಯಾರನ್ನೋ ಕಳ್ಕೊತೀನಿ ಅನ್ನೋ ಥರ ಭಯ, ಜೊತೆಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯಿತು ಅಂತಾರಲ್ಲ, ಸಮಾಧಾನನೇ ಇಲ್ಲ. ನಾನು ಎಷ್ಟೇ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ಏನಾಯಿತು ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾಯಿದ್ದೆ. ಸೊ ನನಗೇನು ಫ್ಲ್ಯಾಶ್ ಆಗಲಿಲ್ಲ. ಬಟ್ ಲೈಫಲ್ಲಿ ನಾನು ಇಂಥ ಒಂದು ದಿನನ ನಾನು ನೋಡ್ತೀನಿ ಅಂತಲೂ ಕೂಡ ನಾನು ಅಂದ್ಕೊಂಡಿಲ್ಲ. ಅಷ್ಟರಲ್ಲಿ ಗಾಡಿ ಬಂತು. ನಾನು ನನ್ನ ಮಗ ಇಬ್ಬರು ಕಾಲೇಜ್ ಹತ್ರ ಹೋಗ್ತಾಯಿದ್ವಿ. ಯಾಕಂದರೆ ಈಗ ಅವ್ರು ಕಾಲ್ ಮಾಡಿದ ತಕ್ಷಣ ನಾವು ಹೋಗಲೇಬೇಕಾಗತ್ತೆ. ನಮಗೇನೇ ಇದ್ದರೂ ಅದು ತಪ್ಪು ಅಂತಲ್ಲ, ಅವರು ನಮ್ಮ ನೆಸೆಸಿಟಿಗೋಸ್ಕರನೇ ಕರೆಯೋದು. ಬಟ್ ಆದರೆ ಇವತ್ತು ಏನೋ ಒಂಥರ ಯೂಶ್ವಲ್ಲಾಗಿ ನನಗೆ ಈ ಥರ ಯಾವತ್ತೂ ಆಗಲ್ಲ. ಏನಾದರೂ ಕೆಟ್ಟ ಸುದ್ದಿ ಅಥವಾ ಏನೋ ಕೆಟ್ಟದಾಗುತ್ತೆ ಅನ್ನೋ ಥರ ಆದರೆ ನನಗೆ ಈ ಥರ ಫೀಲ್ ಆಗುತ್ತೆ. ನಿಮಗೂ ಯಾರಿಗಾದರೂ ಈ ಥರ ಫೀಲ್ ಆಗುತ್ತಾ? ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಸೊ ಅಲ್ಲಿಂದ ಬೇಗ ಕಾಲೇಜ್ ಹತ್ರ ಬಂದೆ. ತುಂಬ ಬಿಸಿಲಿತ್ತು ಗೈಸ್. 10:30 ಅಂತ ಅನಿಸುತ್ತೆ. ತುಂಬ ಸಿವಿಯರಾಗಿ ಬಿಸಿಲಿತ್ತು. ಸೊ ನಾನು ನನ್ನ ಮಗ ಇಬ್ಬರು ಬರ್ತಾಯಿದ್ದೀವಿ. ಬಂದ ತಕ್ಷಣ ಅವರು ಅಡ್ವಾನ್ಸ್ ಎಲ್ಲ ಪೇ ಮಾಡಿಸ್ಕೊಂಡ್ರು. ಜೊತೆಗೆ ಯೂನಿಫಾರ್ಮ್ಸ್ ಎಲ್ಲ ಅಳತೆ ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಟ್ಬಿಡೋಣ ಅಂತ. ಆಮೇಲೆ ಅವನಿಗೆ ಜೂನ್ ತನಕ ಕಾಯೋಕ್ಕೆ ಹೋಗಲ್ಲ, ಮೇನಲ್ಲೇ ಕಾಲೇಜೆಲ್ಲ ಕಮೆನ್ಸ್ ಆಗ್ತಾಯಿದೆ. ಸೊ ಹಾಗಾಗಿ ನಮ್ಮ ಪ್ರೊಸೀಜರ್ ಏನಿದೆ ನಾವು ಅದನ್ನು ಬೇಗ ಮುಗಿಸ್ಬೇಕಲ್ವ. ಹಾಗಾಗಿ ಇವಾಗ ಬಂದಿದ್ದಂಥದ್ದು ಅಮೌಂಟ್ ಎಲ್ಲ ಅಡ್ವಾನ್ಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದಮೇಲೆ ಅವರು ಯೂನಿಫಾರ್ಮ್ ಅಳತೆ ನೋಡಿ ಬನ್ನಿ, ಯಾವ ಸೈಜ್ ಬೇಕು ನಿಮಗೆ ಅಂತ. ಸೊ ಸ್ಟೋರ್ ರೂಮ್ಗೆ ಕರ್ಕೊಂಡೋದ್ರು. ನಾನು ಹೇಳ್ತಾಯಿದ್ದೆ ಅವನಿಗೆ ಸ್ವಲ್ಪ ಲೂಸ್ ಆಗಿರೋದು ತಗೋ ಅಂತ ಹೇಳ್ತಾಯಿದ್ದೆ. ಅವ್ನು ನನ್ನ ಮಾತೇ ಕೇಳಲ್ಲ. ಸುಸ್ತಾಯಿತು ಗೈಸ. ಸೊ ಬುಕ್ಸ್ಗೆಲ್ಲ ಪೇ ಮಾಡಿ ಒಂದು 5 ನಿಮಿಷ ಕೂತ್ಕೊಳ್ಳಿ ಮೇಡಮ್, ಎಲ್ಲ ಆರ್ಗನೈಸ್ ಮಾಡಿಕೊಡ್ತೀವಿ ಅಂದರು. ಕೂತ್ಕೊಂಡ್ವಿ. ಅಜ್ಜಿಗೆ ಅರ್ವೇ ಚಿಂತೆ ಅಂದರೆ ಮೊಮ್ಮಕ್ಳಿಗೆ ಏನೋ ಚಿಂತೆ ಅಂತೆ. ನನ್ನ ಮಗನಿಗೆ ಇನ್ನೂ ಹುಡುಗಾಟ ಹೋಗೇ ಇಲ್ಲ. ನೋಡಿ ಹೆಂಗೆ ಆಡಿಸ್ತಾನೆ ನೋಡಿ ಒಳ್ಳೆ ಕೂತಿ ಥರ. ನಾನು ಹೇಳ್ತಾಯಿದ್ದೆ ಸೀರಿಯಸ್ ಆಗಿರೋ ಲೈಫಲ್ಲಿ ಅಂತ. ಸೊ ಅವರು ಇವಂದು ಏನೇನಿದೆ ಬುಕ್ಸು ಬಂಡಲು ಎಲ್ಲ ತೆಗೆದು ಆರ್ಗನೈಸ್ ಮಾಡಿ ಕೌಂಟ್ ಮಾಡಿ, ನೀವು ಒಂದ್ಸಲ ಕೌಂಟ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ತಂದು ಒಂದು ಬಂಡಲ್ ಫುಲ್ಲು ಬುಕ್ಸ್ನ ಅವ್ನ ಮುಂದೆ ಇಟ್ಟರು. ಅಮ್ಮ ಇಷ್ಟೆಲ್ಲ ಓದಬೇಕಮ್ಮ ನಾನು ಅಂತ ಹೇಳ್ತಾ ಇದ್ದ. ಸೊ ನೋಡಿ ಎಷ್ಟು ದೊಡ್ಡ ಬಂಡಲ್ ಬುಕ್ಸ್ ಇದೆ ಅಂತ ಅಂದ್ಬಿಟ್ಟು
ಹೌದಪ್ಪ ಓದಬೇಕು ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಎಲ್ಲನೂ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿತ್ತು. ನೀನು ಬಂಡಲ್ ನೀನೇ ಓದ್ಕೊಂಬಾ ಅಂತ ಹೇಳಿ ಅವನಿಗೆ ಮೂಟೆ ಎಲ್ಲ ಒರೆಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬಿಸಿಲು ಹೆಂಗಿದೆ ಗೊತ್ತಾ? ಜಸ್ಟ್ ನಾವು ಅವಾಗಿನ 11 ಗಂಟೆ. ಸೊ ಅಚಾನಕ್ಕಿ ನನಗೊಂದು ಕಾಲ್ ಕೂಡ ಬರುತ್ತೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ನಾನು ಇಮಿಡಿಯೇಟಾಗಿ ಸ್ಕೂಲ್ ಹತ್ರ ಬಂದೆ, ವಿಕಾಸ್ ಸ್ಕೂಲ್ ಹತ್ರ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಾಪಿ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬೇಗ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಬಂದೆ. ನಾನು ಆಗಲೇ ಅಂದಂಗೆ ನಾನು ಈ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ನನಗೆ ಕಾಲ್ ಬಂದಿತ್ತು ಅಂತ ಆಗಲೇ ಹೇಳಿದೆ. ಯಾರು ಕಾಲ್ ಮಾಡಿದ್ದು ಅಂದರೆ ಬೇರೆ ಯಾರೂ ಅಲ್ಲ, ಅಪ್ಪ ಕಾಲ್ ಮಾಡಿದರು ನನಗೆ. ಸೊ ನನಗೆ ಹೆಂಗಾಗ್ಬಿಟ್ಟೆ ಅಂತಂದರೆ ಅವರು ಆ್ಯಕ್ಚುಲಿ ಮದ್ದೂರು ಬಿಟ್ಟಾಗ ನನಗೆ ಕಾಲ್ ಮಾಡಿದರು. ನಾನು ಅಮ್ಮ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಆಯಿತು ಅಂತ ಹೇಳಿದೆ. ಆವಾಗಲೇ ನನಗೆ ಟೆನ್ಷನ್ ಸ್ಟಾರ್ಟ್ ಆಗೋಯಿತು. ಯಾಕಪ್ಪ ಏನಪ್ಪ ಅನ್ನೋ ಥರ ಗಾಬರಿ ಕೂಡ ಆಗೋಯಿತು. ಅಲ್ಲಿಂದ ಫೋಟೋ ತೆಗಿಸ್ಬೇಕಾಗಿತ್ತು, ಪಾಸ್ಪೋರ್ಟ್ ತೆಗಿಸ್ಬೇಕಿತ್ತು. ಫೋಟೋಶಾಪ್ಗೆ ಕಲರ್ ಲ್ಯಾಮಿನೇಷನ್ ಮಾಡ್ತಾರೆ, ತೆಗೆದ್ರು ಸಾಲದೇ ಇಲ್ಲ. ಹೋಗು ಬೇಗ, ತಲೆ ನೀಟಾಗಿ ಬಾಚ್ಕೋ. ಏಯ್ ವಿಕ್ಕಿ, ನೀಟಾಗಿ ಹಂಗೆ ಮಧ್ಯೆ ತೆಗಿಬೇಡ. ಇಲ್ಲಿ ಮಧ್ಯೆ ತೆಗಿಬೇಡ, ನೀಟಾಗಿ ಬಾ, ಡಿಸೆಂಟ್ ಹಾಕೋದ್ಕೊ. ಕೈ ಬಿಡೋದು ಯಾಕಂಗೆ ಹಿಡ್ಕೊಂಡಿದೆ ಕೈ. ಎಷ್ಟೊತ್ತಾಗುತ್ತೆ? ಹಾಂ ಕೊಡಿ ಇವಾಗಲೇ ಕೊಡಿ. ಇಲ್ಲ ಇವಾಗಲೇ ಕೊಟ್ಬಿಡಿ, ಮತ್ತೊಂದ್ಸಲಿ ಅಲ್ಲಿಂದ ಬರಬೇಕಲ್ಲ. ಹಾಂ ಹೌದು ಸರ್. ಹೇ ಫ್ಯಾಮಿಲಿ, ವೆರಿ ಗುಡ್ ಆಫ್ಟರ್ನೂನ್. ಟೈಮ್ ಬಂದು 12:30. ಇವಾಗ ಜಸ್ಟ್ ನಾವು ಮನೆಗೆ ಬಂದೆ, ಬಟ್ಟೆಗಳು ಎತ್ಕೊಂಡ್ಬಂದೆ. ಐರನ್ ಮಾಡಬೇಕಿತ್ತು, ಐರನ್ ಮಾಡೋಣ ಅಂತ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೀವು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ ನಾವು 12:30. ಬಟ್ ಇವಾಗ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಆಲ್ರೆಡಿ ಎಲ್ಲ ಕೆಲಸ 8 ಗಂಟೆಯಲ್ಲೇ ಮುಗೀತು. ವಾರ ಪೂಜೆ, ದೇವಸ್ಥಾನ ಎಲ್ಲ ಕಡೆ ಹೋಗಿ ಬಂದೆ. ಜೊತೆಗೆ ಇವತ್ತು ತುಂಬಾ ಕೆಲಸ ಮಾಡಿದ್ದೀನಿ. ವಿಕ್ಕಿ ಹಳೆ ಸ್ಕೂಲ್ ಹತ್ರ ಹೋಗಿ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು, ಏನಿದೆ ಫಾರ್ಮಾಲಿಟೀಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವನ ಅಡ್ಮಿಷನ್ಗೆ ಹೋಗಿ ಅವನಿಗೆ ಯೂನಿಫಾರ್ಮ್ ಅಳತೆ, ಅಡ್ಮಿಷನ್ ಅಮೌಂಟ್, ಜೊತೆಗೆ ಬುಕ್ಸ್ ಫೀಸ್ ಎಲ್ಲನೂ ಪೇ ಮಾಡಿ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಲೆಗಿರ್ರಂತ ಇದೆ. ಏನೇನು ಮಾಡಿದೆ ಏನು ಗೊತ್ತಾ ಅಂತ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ. ಜೊತೆಗೆ ಬಿಗ್ ಶಾಕಿಂಗ್ ನ್ಯೂಸ್, ಸ್ಯಾಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಕೂಡ ಇದೆ. ಲೈಫ್ ಇಷ್ಟೇ ಗೈಸ್, ಇಷ್ಟೇ ಲೈಫು. ಯಾವಾಗ ಹೆಂಗಿರುತ್ತೆ, ಯಾವಾಗ ಹೆಂಗಾಗುತ್ತೆ, ಯಾರಿಗೆ ಯಾವಾಗ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ಲು. ಇರೋರು ದಿನ ಚೆನ್ನಾಗಿರ್ಬೇಕು, ಖುಷಿಯಾಗಿರಬೇಕು, ಹೆಲ್ದಿಯಾಗಿರಬೇಕು. ಏನಾಯಿತು ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಐರನ್ ಮಾಡಬೇಕು, ಐರನ್ ಮಾಡಿಬಿಡ್ತೀನಿ. ಮತ್ತು ನಾನು ಹೋದರೆ ಯಾವಾಗ ಬರ್ತೀನೋ ಗೊತ್ತಾಗಲ್ಲ. ಸೊ ಹಾಗಾಗಿ ಮನೇಲಿ ಏನು ಕೆಲಸ ಇದೆ ಅದನ್ನೆಲ್ಲ ಮಾಡಿಬಿಡೋಣ ಅಂತ. ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಏನೇನಾಯಿತು ಬೆಳಗ್ಗೆಯಿಂದ ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಇವತ್ತೊಂಥರ ವೆರಿ ಸ್ಯಾಡ್ ಡೇ ಈ ಥರ ಆಗುತ್ತೆ ಅಂತ ನಾನು ನಿಜ ಬೆಳಗ್ಗೆಯಿಂದ ಅಂದ್ಕೊಂಡಿರಲಿಲ್ಲ. ಅವ್ರು ಫೋನ್ ಮಾಡಿದಾಗಲೇ ನನಗೆ 10 ಗಂಟೆ ಟೈಮಲ್ಲಿ ಗೊತ್ತಾಯಿತು. ಶಾಕ್ ಆಯಿತು. ಜೊತೆಗೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಏನೇನಾಗುತ್ತೆ, ಪ್ರತಿಯೊಂದು ಹೇಳ್ತೀನಿ. ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನು ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ನಾನು ಸ್ವಲ್ಪ ಐರನ್ ಮಾಡಿ ಸಿಗ್ತೀನಿ. ಸೊ ಬೇಗ ಸತೀಶ್ಗೂ ಕೂಡ ಕಾಲ್ ಮಾಡಿದೆ. ಅವರು ಕೂಡ ಕೆಳಗಡೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಸುಸ್ತು ಥರ ನನಗೆ ಫೀಲ್ ಆಗ್ತಾಯಿತ್ತು. ಸೊ ಆಯಿತು ಅಂತ ಹೇಳಿ ಎಲ್ಲ ಕಡೆ ಬೇವರು ಟೆನ್ಷನ್ ಆಗಿಬಿಟ್ಟೆ ನಾನು. ಅಪ್ಪ ಫೋನ್ ಮಾಡಿದರು.
ಅಮ್ಮ ಜೊತೆ ಬರ್ತಾಯಿದ್ದೀವಿ ಅಂತ. ಸೊ ಯಾಕೆ ಏನು ಚೆನ್ನಾಗೇ ಇದ್ದರು ನನ್ನ ಜೊತೆ. ಈಗ ನೀವು ನೋಡಿದ್ರೆ ಹಳೆ ವ್ಲಾಗಲ್ಲಿ ಸೊ ಸ್ವಲ್ಪ ಚಳಿ ಜ್ವರ ವಾಂತಿ ಭೇದಿ ಎಲ್ಲ 2 ಡೇಸ್ ಗ್ಯಾಪಲ್ಲಿ ಅಮ್ಮನಿಗೆ ಹುಷಾರು ತಪ್ಪಿದ್ದಾರೆ. ತುಂಬ ಹುಷಾರು ತಪ್ಪಿದ್ದಾರೆ. ಅಪ್ಪ ಗಾಬರಿ ಆಗಿದ್ದಾರೆ. ಜೊತೆಗೆ ನನಗೂ ಭಯ ಆಯಿತು. ಯಾಕಂದರೆ ನಾನು ಬೆಳಗ್ಗೆಯಿಂದ ಅಮ್ಮಂಗೆ ಫೋನೇ ಮಾಡಿರಲಿಲ್ಲ, ಮಾತಾಡಿರಲಿಲ್ಲ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಲಾಸ್ಟ್ 3 ಇಯರ್ ಬ್ಯಾಕ್ ಅವ್ರು ಹುಷಾರು ತಪ್ಪಲಾಗಲೂ ನಾವು JSSಲ್ಲಿ ಅಡ್ಮಿಟ್ ಮಾಡಿದ್ವಿ ಅವ್ರನ್ನ. ಅಲ್ಲೇ ತೋರಿಸಿದ್ವಿ. ಇವಾಗಲೂ ಅಲ್ಲೇ ತೋರಿಸೋಣ ಅಂತ ಸೊ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಅಪ್ಪ ಅಮ್ಮನ್ನ ಕರ್ಕೊಂಡು ಬರ್ತಾಯಿದ್ದಾರೆ. ಸೊ ನನಗಂತೂ ದಿಗ್ಲು ಹಿಡ್ದಂಗೆ ಆಗೋಯಿತು. ಯಾಕಪ್ಪ ಏನಾಯಿತು ಮತ್ತೆ ಇವ್ರಿಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಫೆಸಿಲಿಟಿ ಸೈಡ್ಗೆ ಹಾಕಿ ಕಾರ್ ಪಾರ್ಕ್ ಮಾಡೋಕ್ಕೆ ಬಿಡಲ್ಲ. ಫೈನಲಿ ಅಮ್ಮ ಅಪ್ಪನ ಇಬ್ಬರು ಊರಿಂದ ಬಂದರು. ಆಟೋ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ. ಸೊ ಫೈನಲಿ ಬಂದರು. OPDಲಿ ಜನ್ರಲ್ಲಾಗಿ ತೋರಿಸೋಣ ಅಂತ ಹೇಳಿ ಹಳೇದು ರಿಪೋರ್ಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಗೊಂಡು ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಕ್ರೌಡ್ ಇತ್ತು ಗೈಸ್, ತುಂಬಾ ಕ್ರೌಡ್ ಇತ್ತು. ಬಟ್ ಅಮ್ಮಂಗೆ ಕೂರೋಕ್ಕೂ ಆಗ್ತಾಯಿಲ್ಲ. ತುಂಬ ಅಂದರೆ ತುಂಬ ಸುಸ್ತು ಪಡ್ತಾಯಿದ್ರು. ಯಾಕೆ ಹಿಂಗಾಯಿತು ಏನು ಎತ್ತ ನನಗೆ ಗೊತ್ತಿಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ನನ್ನ ಜೊತೆ ಚೆನ್ನಾಗೇ ಇದ್ದರು. ಹಿಂದಿನ ದಿನವೂ ಫೋನಲ್ಲಿ ಚೆನ್ನಾಗೇ ಮಾತಾಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸಿಂಟಮ್ಸ್ ಏನೂ ಆಗಿಲ್ಲ. ಬಟ್ ನಾವು ಬಂದ್ವಿ. ಅವ್ರು ಅಡ್ಮಿಷನ್ ತೊಗೊಳ್ಳೇಬೇಕು. ತುಂಬ ಸುಸ್ತಾಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ. ಮೀನ್ಸ್ ತುಂಬ ಇನ್ಫೆಕ್ಷನ್ ಆಗಿದೆ, ಯೂರಿನ್ ಇನ್ಫೆಕ್ಷನ್. ಲಾಸ್ಟ್ ಟೈಮು ಅವ್ರಿಗೆ ಅದೇ ಆಗಿತ್ತು. ಬೆಡ್ಶೀಟ್ ಹಾಕ್ಲಾ? ಹಾಂ, ಫ್ಯಾನ್ AC ಕಣಮ್ಮ, ಆಫ್ ಮಾಡಬೇಕಾ? ನೀರು ಕುಡಿತೀಯಮ್ಮ? ನನಗಂತೂ ತುಂಬ ಬೇಜಾರಾಯಿತು. ಎಷ್ಟು ಚೆನ್ನಾಗಿದ್ರು, ಏನಾಗೋಯ್ತಪ್ಪ 2-3 ದಿನದಲ್ಲಿ. ಮದುವೆಗೂ ಬಂದಿದ್ದಾರೆ. ನೀವು ನೋಡಿದ್ರೆ ನಾನು ಮದುವೆಗೆ ಹೋಗಿದ್ದೆ. ಈ ಹಾಸ್ಪಿಟ್ಲು ಸವಾಸ ಅಲ್ಲ, ಶತ್ರುಗಳಿಗೂ ಆಸ್ಪತ್ರೆ ಸವಾಸ ಬೇಡ ಅಂತ ಅನಿಸುತ್ತೆ. ಬಟ್ 2-3 ದಿನದಲ್ಲಿ ಏನಾಗೋಯ್ತಪ್ಪ ಅನ್ನೋ ಥರ ಭಯ ಆಗೋಯ್ತು. ಬಂದಿದ್ದೆ ಗ್ರೀನ್ ಝೋನ್ಗೆ ಅಡ್ಮಿಟ್ ಮಾಡ್ಕೊಂಬಿಟ್ರು. ತುಂಬ ಸುಸ್ತು ಪಡ್ತಾಯಿದ್ದಾರೆ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಅಂತೂ ಒಂದೇ ಶ್ವೇತಾ ವೀಡಿಯೋ ಮಾಡಬೇಡ ಅಂತ ಹೇಳ್ತಾನೇ ಇದ್ದರು. ಸೊ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂಥರ ಟೆನ್ಷನ್ ಎಂಥದ್ದು ಟೆನ್ಷನ್ ಆಗೇ ಆಗುತ್ತೆ. ಬೆಳಗ್ಗೆ 2 ಚಪಾತಿ ತಿಂದಿತ್ತು. ಎಷ್ಟು ನಡ್ಕೊಂಡ್ಬಿಟ್ಟೆ ಅಂದರೆ ನೋಡ್ಬಿಟ್ಟು ನನಗೆ ಭಯ ಆಗೋಯಿತು. ಇನ್ನು ನಮ್ಮ ಅಪ್ಪನ ಸ್ಥಿತಿ. ಸೊ ಈಚೆಗಡೆ OPDಲಿ ವೆಯ್ಟ್ ಮಾಡ್ತಾಯಿದ್ವಿ. ಮೆಡಿಸಿನ್ ಹಾಕಿದ್ದೀನಿ ತೊಗೊಂಬನ್ನಿ ಅಂತ ಅಂದರು. ಸರಿ ಆಯಿತು ತೊಗೊಂಬರೋಣ ಅಂತ ಈಚೆಗಡೆ OPDಗೆ ಬಂದೆ. ಬಟ್ ಈ ಥರ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಅಪ್ಪ ಅಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಅಮ್ಮ ತುಂಬ ಎದುರಿದ್ದಾರೆ, ತುಂಬ ಸುಸ್ತು ಪಡ್ತಾಯಿದ್ದಾರೆ. ಸತೀಶ್ನ ಮಕ್ಕಳನ್ನ ಮನೆಗೆ ಕಳಿಸ್ದೆ. ಸೊ ನಾನು ಅಪ್ಪ ಹಾಸ್ಪಿಟ್ಲಲ್ಲೇ ಸ್ಟೇ ಆದ್ವಿ. ಏನಾಯಿತು ಏನು ಎತ್ತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.